SIR ಪ್ರಕ್ರಿಯೆ ರಾಜ್ಯದಲ್ಲಿ ನಡೀತಾ ಇದೆ. ನಿಜವಾಗ್ಲೂ ನ್ಯಾಯಯುತವಾಗಿ ಪ್ರಕ್ರಿಯೆ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕೆ ಅಂತಂದ್ರೆ ಕೇವಲ ಒಂದು ಜಿಲ್ಲೆ ಅಥವಾ ಒಂದು ವಾರ್ಡು, ಒಂದು ವಿಧಾನಸಭಾ ಕ್ಷೇತ್ರ ಅಷ್ಟೇ ಅಲ್ಲ, ಜಿಲ್ಲೆಗಳಲ್ಲೂ ಈ ರೀತಿಯಾದಂತಹ ಗುಮಾನಿ ಎದ್ದಿದೆ. ಮೈಸೂರಲ್ಲೂ ನೋಡಿ, ಗುಂಪಾಗಿ SIR ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಆಯೋಗದ ನಿಯಮಗಳನ್ನ ಗಾಳಿಗೆ ತೂರಿ ಗುಂಪಾಗಿ ಇವರು SIR ಪ್ರಕ್ರಿಯೆಯನ್ನ ಮಾಡ್ತಿದ್ದಾರೆ. ಇರುವಂಥ ನಿಯಮ ಏನು, ಮನೆಗೆ ಹೋಗಿ SIR ಪ್ರಕ್ರಿಯೆಯನ್ನು ನಡೆಸಬೇಕು ಅಂತ. ಆದರೆ SIR ಪ್ರಕ್ರಿಯೆಯನ್ನು ಅಧಿಕಾರಿಗಳು ಒಂದೇ ಕಡೆ ಕೂತ್ಕೊಂಡು ಮತಗಟ್ಟೆ ಕೇಂದ್ರಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಈ ಗುಡ್ಡೆ ಹಾಕಿ ಯಾವ ರೀತಿಯಾಗಿ ತರಕಾರಿಗಳನ್ನ ಮಾರಾಟ ಮಾಡ್ತಾರೋ ಆ ರೀತಿಯಾಗಿ SIR ಪ್ರಕ್ರಿಯೆಯನ್ನು ಮಾಡ್ತಿರುವಂಥದ್ದು. ಆ್ಯಂಡ್ ಈ ಒಂದು ವಿಜುವಲ್ಸ್ ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಮೈಸೂರಿನ NR ಕ್ಷೇತ್ರದ ಒಂದು ವಿಜುವಲ್ಸ್. ನೀವು ಇನ್ನು ಅಂಗನವಾಡಿಲಿ ಮಾಡ್ಬೋದು, ಮನೆ ಸಂಪರ್ಕ ತಾನೇ ಕೊಟ್ಟಿರೋದು. ನಿನ್ನೆ ಎಲ್ಲ ಫೀಲ್ಡಲ್ಲೇ ಇದ್ವಿ. ಏನು ಅಂಗನವಾಡಿಗೆ ತುಂಬ ಫುಲ್ಲು ತುಂಬಿಟ್ಟವ್ರೆ ಮೇಡಮ್. ಎಲ್ಲ ಜಾಸ್ತಿ ಜನ ಇಲ್ಲಿಗೆ ಬಂದು ಆಮೇಲೆ ಸಂಜೆ ಸಾರೇ ಬಂದರು ಪಾಪ 2 ಸಾರಿ ಬಂದಿರೋ ಅವ್ರು ಇಲ್ಲಿಗೆ. ಈಗ ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂಗನವಾಡಿಲಿ ಮಾಡೋದಕ್ಕೆ? ಅವರೇ ಬಂದು ಹೇಳಿದ್ರು ಇನ್ನೇನು ಮಾಡೋದು, ಎಲ್ಲ ಅಲ್ಲಿಗೆ ಹೋಗೋದು ಹೇಳ್ತಾರಲ್ವ ಗೌರ್ಮೆಂಟ್ ಸ್ಕೂಲ್ಗಳಿಗೆ. ಇಲ್ಲ, ಮನೆ ಸಂಪರ್ಕ ಹೋಗ್ಬೇಕು, ಮನೆ ಸಂಪರ್ಕ. ನೀವು BLO ಅಲ್ಲ? ಸರ್ BLO ಆಫೀಸರ್ ನೀವು. ನಿಮಗೆ ಇಲ್ಲಿ ಕೊಡೋಕೆ ಹೇಳೋರಾ? ನಿಮಗೆ ಈ ಅಪ್ಲಿಕೇಶನ್ಗೆ ಇಲ್ಲಿ ಕೊಡೋಕೆ ಹೇಳೋರಾ? ನೋಡಿ, ಇಲ್ಲಿ BLOಗಳ ಪಾತ್ರ ಅಷ್ಟಾಗಿರೋದಿಲ್ಲ. ಯಾಕೆ ಅಂತಂದರೆ ಅವರೇನು ಹೇಳ್ತಾರೆ, ನಮ್ಮ ಹೈಯರ್ ಅಥಾರಿಟಿ ಹೇಳಿದ್ರು ನಾವು ಮಾಡ್ತಿದ್ದೀವಿ ಅಂತ. ಸೊ ಇದೇ ಥರ ಪಾಪ BLOಗಳು ಬಲಿಪಶುಗಳಾಗಿದ್ದಾರೆ ಈ ಒಂದು SIR ಪ್ರಕ್ರಿಯೆಯಲ್ಲಿ. ಒಂದು ಕಡೆ ಚುನಾವಣಾ ಆಯೋಗ, ಮತ್ತೊಂದು ಕಡೆಯಲ್ಲಿ ಪ್ರಭಾವ ಬೀರ್ತಾ ಇರುವಂಥ ಅಧಿಕಾರಿಗಳು. ಇವರಿಬ್ಬರ ಮಧ್ಯೆ ಸಿಕ್ಕಾಕೊಂಡು ಯಾವ ಕಡೆ ವಾಲ್ಬೇಕು, ಯಾವ ಕಡೆ ಕೆಲಸ ಮಾಡಬೇಕು ಅನ್ನುವಂಥ ಕನ್ಫ್ಯೂಷನಲ್ಲೇ BLOಗಳಿದ್ದಾರೆ. ನೋಡಿ, ಬೆಂಗಳೂರು, ಮೈಸೂರು, ರಾಮನಗರ, ಇನ್ನು ಎಷ್ಟು ಹುಡುಕ್ತಾ ಹೋದರೆ ಎಷ್ಟು ಜಾಗಗಳು ಸಿಗ್ತಾವೋ, ಯಾವ ಜಿಲ್ಲೆಗಳು ಸಿಗ್ತಾವೋ ಗೊತ್ತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.